ಕಾರವಾರದಲ್ಲಿದ್ದ ಜಿಲ್ಲಾಸ್ಪತ್ರೆ ಈಗ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಜೊತೆಗೆ ವಿಲೀನವಾಗಿದೆ. ಈಗ ಜಿಲ್ಲಾಸ್ಪತ್ರೆಯಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋ ವಿವಾದ ಶುರುವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಹಲವಾರು ವರ್ಷಗಳಿಂದ ಇದ್ದ ಜಿಲ್ಲಾ ಆಸ್ಪತ್ರೆ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಬಳಿಕ ಕಳೆದ 4 ವರ್ಷದಿಂದ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ವಿಲೀನವಾಗಿದೆ. ಹಾಗಾದ್ರೆ ಈಗ ಪ್ರತ್ಯೇಕ ಜಿಲ್ಲಾ ಆಸ್ಪತ್ರೆ ಎಲ್ಲಿ ಸ್ಥಾಪಿಸಬೇಕೆಂಬ ಚರ್ಚೆ ಜಿಲ್ಲೆಯಲ್ಲಿ ಜೋರಾಗಿ ನಡೆದಿದೆ. ಕಾರವಾರದಲ್ಲಿಯೇ ಜಿಲ್ಲಾ ಆಸ್ಪತ್ರೆ ಇರಬೇಕೆಂಬುದು ಹಲವು ಹೋರಾಟಗಾರರು ಹೇಳ್ತಿದ್ದಾರೆ. ಇದರ ಜೊತೆಗೆ ಇದನ್ನ ಶಿರಸಿಗೆ ಸ್ಥಳಾಂತರ ಮಾಡಬೇಕು ಅಂತ ಈಗ ನಿರ್ಧರಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಒಂದು ವೇಳೆ ಶಿರಸಿಗೆ ಜಿಲ್ಲಾಸ್ಪತ್ರೆ ಸ್ಥಳಾಂತರ ಮಾಡಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಕಾರವಾರದ ವಿವಿಧ ಸಂಘ ಸಂಸ್ಥೆಯ ಹೋರಾಟಗಾರರು. ಇಲ್ಲಿಯ ಜಿಲ್ಲಾ ಆಸ್ಪತ್ರೆ ಶಿರಸಿಗೆ ಒಯ್ಯೋದು ನಮ್ಮ ಪ್ರಬಲ ವಿರೋಧ ಇದೆ. ನಾವು ಯಾವ ಮಟ್ಟದ ಹೋರಾಟಕ್ಕೂ ಜನರ ಜೊತೆಗೆ ಸೇರಿ ಎಲ್ಲಾ ಸಂಘಟನೆಗಳು ಸೇರಿ ಹೋರಾಟ ಮಾಡ್ತೇವೆ. ಇಂಥ ಒಂದು ಕೆಲಸಕ್ಕೆ ದಯವಿಟ್ಟು ಯಾವುದೇ ಜನಪ್ರತಿನಿಧಿಗಳು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಮತ್ತೆ ಇದರ ಪ್ರತಿಭಟನೆ ಅನುಭವಿಸಬೇಕಾಗ್ತದೆ. ನಾವು ಹಣಕೋಣ ಮಾದರಿಯ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಇನ್ನು ಈಗಾಗಲೇ ಜಿಲ್ಲಾ ಆಸ್ಪತ್ರೆ ಶಿರಸಿಗೆ ಸ್ಥಳಾಂತರ ಮಾಡಬೇಕು ಅಂತ ಆಡಳಿತ ವರ್ಗದಲ್ಲಿ ನಿರ್ಧಾರವಾದಂತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕುಮಟಾ ಶಾಸಕ ದಿನಕರ್ ಶೆಟ್ಟಿ, ಶಿರಸಿಗೆ ಜಿಲ್ಲಾ ಆಸ್ಪತ್ರೆ ಸ್ಥಳಾಂತರ ಮಾಡಲು ವಿರೋಧವಿದೆ. ಸ್ಥಳಾಂತರ ಮಾಡೋದೇ ಆದ್ರೆ ಇದನ್ನ ಕುಮಟಾಕ್ಕೆ ಸ್ಥಳಾಂತರ ಮಾಡಲಿ, ಇದ್ರೆ ಕಾರವಾರದಲ್ಲಿ ಇರ್ಲಿ ಎಂದಿದ್ದಾರೆ. ಮೆಡಿಕಲ್ ಕಾಲೇಜ್ ಇರುವುದರಿಂದ ಕಾರವಾರದಲ್ಲಿ ಅದನ್ನ ಶಿಫ್ಟ್ ಮಾಡಬೇಕು, ಶಿರಸಿಗೆ ಒಯ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದನ್ನ ಈಗ ನಾನು ಸಚಿವರ ಹತ್ರ ಮನವಿ ಮಾಡಿ ಕುಮಟಾಕ್ ತಂದ್ರೆ ಎಲ್ಲರಿಗೂ ಮಧ್ಯವರ್ತಿ ಸ್ಥಳನೂ ಆಗ್ತದೆ. ಅದನ್ನ ಇಲ್ಲೇ ಇಟ್ರೆ ಅಂಕೋಲದವರಿಗೆ, ಕಾರವಾರದವರಿಗೆ, ಹೊನ್ನಾವರ ಭಟ್ಕಳದವರಿಗೆ ಎಲ್ಲರಿಗೂ ಹತ್ರ ಆಗ್ತದೆ. ಅದು ಶಿರಸಿಗೆ ಹೋಗೋದ್ರಿಂದ ಮತ್ತೆ ಈಗಾಗಲೇ ಅಲ್ಲಿ ದೊಡ್ಡ ಆಸ್ಪತ್ರೆ ಮಾಡಿದ್ದಾರೆ ಶಿರಸಿ. ಒಟ್ಟಾರೆ ಕಾರವಾರದಿಂದ ಜಿಲ್ಲಾಸ್ಪತ್ರೆ ಸ್ಥಳಾಂತರಕ್ಕೆ ಭಾರಿ ವಿರೋಧದ ಜೊತೆ ಕುಮಟಾದಲ್ಲಿ ಸ್ಥಾಪನೆ ಮಾಡಲಿ ಅನ್ನುವ ಕೂಗು ಜೋರಾಗಿದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸುತ್ತಾರೆ ಕಾದು ನೋಡಬೇಕು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.